ಸರ್, ಇವತ್ತು ಶಿವರಾತ್ರಿ ಇದು ಕೃತಯುಗದಿಂದ ಆಚರಣೆ ಮಾಡ್ಕೊಂಡ್ ಬಂದಿರೋದು. ಪ್ರತಿ ಹಿಂದೂಗಳು ಹಿಂದುತ್ವವನ್ನು ಕಾಪಾಡ್ಕೊಬೇಕಾದ್ರೆ ಪ್ರತಿ ಶಿವರಾತ್ರಿಗೆ ಎಲ್ಲಾ ಹಿಂದೂಗಳು ಎಲ್ಲಾಮೆ ಶಿವನ ಆಶೀರ್ವಾದ ಬೇಕು. ಇವತ್ತು ದಿವಸ ಬಹಳ ಶ್ರೇಷ್ಠವಾದ ದಿವಸ. ಇವತ್ತೆಲ್ಲರಿಗೂ ಆ ಶಿವನ ಆಶೀರ್ವಾದ ಎಲ್ಲಾರ್ಗೂ ಅನುಗ್ರಹ ಮಾಡಿ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೇಳ್ಕೊಂತೀವಿ. ನಾವು ದೊಡ್ಡಬಳ್ಳಾಪುರದಿಂದ ಬಂದಿರೋ ಈ ಕೋಟಿಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಮ್ಗೆಲ್ರಿಗೂ ಸದಾ ದೇವರು ಆಶೀರ್ವಾದ ನೀಡಿ ಕಾಪಾಡಬೇಕು ಅಂತ ನಾವು ಬಂದಿದ್ದೀವಿ ಇಲ್ಲಿಗೆ ಎಲ್ಲರೂ. ಯಾವುದು ಇವತ್ತು ನಾವು ಉಪವಾಸ ಇದ್ದೀವಿ. ಉಪವಾಸದಿಂದ ನಿತ್ಯ ಈ ಒಂದು ಶಿವನ ಕೃಪಾ ಕಟಾಕ್ಷಕ್ಕೆ ಗುರಿಯಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ಎಲ್ಲಾ ಪದ್ಧತಿಯನ್ನು ಆಚರಣೆ ಮಾಡಿ ಈ ಶುಭ ದಿನ ಶಿವನ ಆರಾಧ್ಯದಲ್ಲಿ ಶಿವನ ಸನ್ನಿಧಿಯಲ್ಲೇ ನಾವು ಶಿವರಾತ್ರಿಯ ಪೂರ್ತಿ ನಾವು ಜಾಗರಣೆಯನ್ನ ಮಾಡಿ ಕಳಿತೀವಿ. ಈ ದೇವಸ್ಥಾನದಿಂದ ಮುಂದೆ ಹೋಗಿ ಇನ್ನ ಅನೇಕ ದೇವಸ್ಥಾನಗಳನ್ನ ಸಂಪರ್ಕ ಮಾಡ್ತೀವಿ. ಆಮೇಲೆ ಈಶಾ ಫೌಂಡೇಶನ್ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ರಾತ್ರಿ ವಿವಿಧ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಆಚರಣೆಗಳನ್ನು ಎಲ್ಲವನ್ನು ನಾವು ಸಂತೋಷದಿಂದ ನಾವು ಅಲ್ಲಿ ಸನ್ನಿಧಿಯಲ್ಲಿ ಪಾಲ್ಗೊಂಡು ಶಿವನ ಕೃಪಾ ಕಟಾಕ್ಷದಿಂದ ಸನ್ನಿಧಿಯಲ್ಲಿ ನಾವು ಮೋಕ್ಷವನ್ನ ಹೊಂದ್ಕೊಂತೀವಿ ಅಂತ ಹೇಳ್ತೀವಿ. ಕೃಷ್ಣ ಕುಮಾರ್ ಅಂದ್ಬಿಟ್ಟು ದೊಡ್ಡಬಳ್ಳಾಪುರದಿಂದ ಬಂದಿದ್ವಿ. ಬಿಜಾಪುರಿಂದ ಬಂದಿದ್ದು ಕೋಟಿಲಿಂಗೇಶ್ವರಕ್ಕೆ. ನಾವಿಲ್ಲಿ ಬೆಂಗಳೂರಿಂದ ಮಾಲೂರಿಂದ ಬಂದಿದ್ದು. ಇದು ತುಂಬಾ ಖುಷಿ ಆಯ್ತು. ಕೋಟಿಲಿಂಗೇಶ್ವರ ಒಂದೇ ತಾಲಿ ನೋಡೋದಕ್ಕೆ ಸಿಗುತ್ತೆ. ಶಿವನ ದರ್ಶನ ಮತ್ತೆ ಲಿಂಗು ನಂದಿ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ನಾವಿವತ್ತು ಹಬ್ಬದ ಪ್ರಯುಕ್ತ ನಮ್ ಸೈಡ್ ಇರೋದು, ನಾವಿವತ್ತು ಫುಲ್ ದಿನ ಉಪವಾಸ ಇದ್ದು 6 ಗಂಟೆಗೆ ಬಿದ್ದ ತಕ್ಷಣ ನೀರ್ ಕುಡಿದು ಸ್ವಲ್ಪ ಹಣ್ಣುಗಳು ತಿನ್ನೋದು ಅಷ್ಟೇ. ರಾತ್ರಿ ಏನಿಲ್ಲ ಸರ್, ಜಾಗರಣೆ ಏನ್ ಮಾಡಲ್ಲ ನಮ್ ಕಡೆ. ಉತ್ತರ ಕರ್ನಾಟಕದ ಕಡೆ ಏನಿಲ್ಲ ಅಷ್ಟೇ ಸರ್. ನನ್ನ ಹೆಸರು ಶ್ವೇತಾ ಅಂತೇಳಿ. ಇವ್ರು ನಮ್ಮ ಅಪ್ಪ ಅಮ್ಮ. ನಾವು ದಾವಣಗೆರೆಯಿಂದ ಬಂದಿರೋದು. ದಾವಣಗೆರೆ ಹತ್ರ ಚನ್ನಗಿರಿ ಹಿರೇಗೂಡ ಅಂತೇಳಿ. ಇಂದು ಮಹಾಶಿವರಾತ್ರಿ. ಎಲ್ಲಾ ಸಮಸ್ತ ನಾಡಿನ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಗೆ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಮಹಾಶಿವನ್ ನೋಡ್ತಾ ಇದೀವಿ, ಬಸವಣ್ಣನ್ ನೋಡ್ತಾ ಇದೀವಿ, ಇಲ್ಲಿ ಜನಗಳು ನೋಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಶಿವನ ದರ್ಶನ ಮಾಡಿ ಎಲ್ಲರೂ ಸಮಸ್ತ ಜನತೆಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.